ಗದಗ್ನ ಲಕ್ಕುಂಡಿ ಬೆನ್ನಲ್ಲೇ ಇದೀಗ ಕಪ್ಪತಗುಡ್ಡ ಸುತ್ತ ರಹಸ್ಯದ ಹುತ್ತ. ಕಪ್ಪತಗುಡ್ಡ ಗುಹೆಯಲ್ಲಿದೆಯಾ ಆ ನಿಗೂಢ ಕೋಣೆ? ಆ ಕೋಣೆ ತೆರೆದ್ರೆ ಸಿಗತ್ತಾ ಅಪಾರ ಚಿನ್ನದ ಸಂಪತ್ತು? ನೋಡಿ, ಕೇವಲ ಪ್ರಾಕೃತಿಕ ಸಂಪನ್ಮೂಲ ಅಷ್ಟೇ ಅಲ್ಲ, ಕಪ್ಪತಗುಡ್ಡದಲ್ಲಿ ನಿಜಕ್ಕೂ ಅಪಾರ ಚಿನ್ನದ ಸಂಪತ್ತು ಇದೆ ಅಂತ ಹೇಳಲಾಗ್ತಾ ಇದೆ. ಕಪ್ಪತಗುಡ್ಡದ ಗುಹೆಯ ಒಳಗಡೆ ಆಂಗ್ಲರ ಕಾಲದ ಖಜಾನೆ, ಅಂದ್ರೆ ಅವತ್ತಿಗೆ ಚಿನ್ನ ತೆಗಿತಾ ಇದ್ದಂತಹ ಜಾಗ ಇದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ವೀಕ್ಷಕರೇ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕಪ್ಪತಗುಡ್ಡದ ಗುಹೆಗಳ ಸುತ್ತ ನೂರಾರು ಕಥೆಗಳು ಹುಟ್ಟಿಕೊಂಡಿದ್ದಾವೆ. ಬ್ರಿಟಿಷರ ಕಾಲದಲ್ಲಿ ನಡೆದಿತ್ತು ಎನ್ನಲಾದಂತಹ ಚಿನ್ನದ ಗಣಿಗಾರಿಕೆ ಕಪ್ಪತಗುಡ್ಡದ ಸುತ್ತ ಸಾಕಷ್ಟು ಕಥೆಗಳು ಹುಟ್ಟುಕೊಳ್ಳೋ ಹಾಗೆ ಮಾಡಿದೆ. ಜೊತೆಗೆ ಆ ಗುಹೆಗಳಲ್ಲಿ ಅಪಾರ ಚಿನ್ನದ ಸಂಪತ್ತು ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಗುಹೆಯ ಮಣ್ಣಿನಿಂದ ಮಣ್ಣನ್ನ ತೆಗೆದು ಅದರಲ್ಲಿ ಚಿನ್ನದ ಅಂಶ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕೂಡ ಅಲ್ಲಿ ಲಕ್ಕುಂಡಿಯ ಅಲ್ಲಿ ಏನು ನಾಣ್ಯಗಳನ್ನ ಮಾಡುವಂತಹ ಟಂಕಸಾಲೆ ಇತ್ತು, ಅಲ್ಲಿಗೂ ಇಲ್ಲಿಂದಾನೇ ಚಿನ್ನ ಹೋಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಕಬಲಾಯತಗಟ್ಟಿ ಗ್ರಾಮದ ಗುಹೆಯಲ್ಲಿ ಅಪಾರ ಸಂಪತ್ತಿದೆಯಾ? ನಿಗೂಢ ಗುಹೆಯ ಆ ಕೋಣೆಯಲ್ಲಿ ಸಂಪತ್ತಿಟ್ಟು ಬೀಗ ಹಾಕಲಾಗಿದೆಯಾ? ಆ ಕಡೆ ಈ ಕಡೆ ಬಹಳಷ್ಟು ಹೋಗೈತ್ರಿ. ಇದು ಒಂದ ಕಡೆ ಇಲ್ಲ, ಡೈರೆಕ್ಟ್ ಇಲ್ಲಿದು ಈ ಕಡೆ ಬೆಳಗಾವಿ ಸೈಡ್ ಅವಧಿ ಮುಗಿತಲ್ಲ, ಆ ಕಾಲಕ್ಕೆ ಅವ್ರು ಇಲ್ಲಿದ್ದ ಹೋದ್ರು. ಇದು ಇಲ್ಲಿದ್ದು ಇಲ್ಲಿಗೆ ಅದರ ದೊಡ್ಡ ಭಾಗ. ಆ ಕಾಲಕ್ಕೆ ಅವ್ರು ಇಲ್ಲಿದ್ದ ಹೋದ್ರು. ಇದು ಇಲ್ಲಿದ್ದು ಇಲ್ಲಿಗೆ ಅದರ ದೊಡ್ಡ ಬಾಗಲ ಸುಮಾರು ಒಂದು ರೈಲ್ವೆ ಹಳೆ ಹೋಗ್ಯಾರ ಸರ್. ಈಗ ಅಲ್ಲಿ ನಮ್ದೊಂದು ಗದಗ್ನ ಲಕ್ಕುಂಡಿ ಬೆನ್ನಲ್ಲೇ ಇದೀಗ ಕಪ್ಪತಗುಡ್ಡ ಸುತ್ತ ರಹಸ್ಯದ ಹುತ್ತ. ಕಪ್ಪತಗುಡ್ಡ ಗುಹೆಯಲ್ಲಿದೆಯಾ ಆ ನಿಗೂಢ ಕೋಣೆ? ಆ ಕೋಣೆ ತೆರೆದ್ರೆ ಸಿಗತ್ತಾ ಅಪಾರ ಚಿನ್ನದ ಸಂಪತ್ತು? ನೋಡಿ, ಕೇವಲ ಪ್ರಾಕೃತಿಕ ಸಂಪನ್ಮೂಲ ಅಷ್ಟೇ ಅಲ್ಲ, ಕಪ್ಪತಗುಡ್ಡದಲ್ಲಿ ನಿಜಕ್ಕೂ ಅಪಾರ ಚಿನ್ನದ ಸಂಪತ್ತು ಇದೆ ಅಂತ ಹೇಳಲಾಗ್ತಾ ಇದೆ. ಕಪ್ಪತಗುಡ್ಡದ ಗುಹೆಯ ಒಳಗಡೆ ಆಂಗ್ಲರ ಕಾಲದ ಖಜಾನೆ, ಅಂದ್ರೆ ಅವತ್ತಿಗೆ ಚಿನ್ನ ತೆಗಿತಾ ಇದ್ದಂತಹ ಜಾಗ ಇದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ವೀಕ್ಷಕರೇ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕಪ್ಪತಗುಡ್ಡದ ಗುಹೆಗಳ ಸುತ್ತ ನೂರಾರು ಕಥೆಗಳು ಹುಟ್ಟಿಕೊಂಡಿದ್ದಾವೆ. ಬ್ರಿಟಿಷರ ಕಾಲದಲ್ಲಿ ನಡೆದಿತ್ತು ಎನ್ನಲಾದಂತಹ ಚಿನ್ನದ ಗಣಿಗಾರಿಕೆ ಕಪ್ಪತಗುಡ್ಡದ ಸುತ್ತ ಸಾಕಷ್ಟು ಕಥೆಗಳು ಹುಟ್ಟಿಕೊಳ್ಳೋ ಹಾಗೆ ಮಾಡಿದೆ. ಜೊತೆಗೆ ಆ ಗುಹೆಗಳಲ್ಲಿ ಅಪಾರ ಚಿನ್ನದ ಸಂಪತ್ತು ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಗುಹೆಯ ಮಣ್ಣಿನಿಂದ ಮಣ್ಣನ್ನ ತೆಗೆದು ಅದರಲ್ಲಿ ಚಿನ್ನದ ಅಂಶ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕೂಡ ಅಲ್ಲಿ ಲಕ್ಕುಂಡಿಯ ಅಲ್ಲಿ ಏನು ನಾಣ್ಯಗಳನ್ನ ಮಾಡುವಂತಹ ಟಂಕಸಾಲೆ ಇತ್ತು, ಅಲ್ಲಿಗೂ ಇಲ್ಲಿಂದಾನೇ ಚಿನ್ನ ಹೋಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಕಬಲಾಯತಗಟ್ಟಿ ಗ್ರಾಮದ ಗುಹೆಯಲ್ಲಿ ಅಪಾರ ಸಂಪತ್ತಿದೆಯಾ? ನಿಗೂಢ ಗುಹೆಯ ಆ ಕೋಣೆಯಲ್ಲಿ ಸಂಪತ್ತಿಟ್ಟು ಬೀಗ ಹಾಕಲಾಗಿದೆಯಾ? ಆ ಕಡೆ ಈ ಕಡೆ ಬಹಳಷ್ಟು ಹೋಗೈತ್ರಿ. ಇದು ಒಂದ ಕಡೆ ಇಲ್ಲ, ಡೈರೆಕ್ಟ್ ಇಲ್ಲಿದು ಈ ಕಡೆ ಬೆಳಗಾವಿ ಸೈಡ್ ಅವಧಿ ಮುಗಿತಲ್ಲ, ಆ ಕಾಲಕ್ಕೆ ಅವ್ರು ಇಲ್ಲಿದ್ದ ಹೋದ್ರು. ಇದು ಇಲ್ಲಿದ್ದು ಇಲ್ಲಿಗೆ ಅದರ ದೊಡ್ಡ ಭಾಗ. ಆ ಕಾಲಕ್ಕೆ ಅವ್ರು ಇಲ್ಲಿದ್ದ ಹೋದ್ರು. ಇದು ಇಲ್ಲಿದ್ದು ಇಲ್ಲಿಗೆ ಅದರ ದೊಡ್ಡ ಬಾಗಲ ಸುಮಾರು ಒಂದು ರೈಲ್ವೆ ಹಳೆ ಹೋಗ್ಯಾರ ಸರ್. ಈಗ ಅಲ್ಲಿ ನಮ್ದೊಂದು ಗದಗ್ನ ಲಕ್ಕುಂಡಿ ಬೆನ್ನಲ್ಲೇ ಇದೀಗ ಕಪ್ಪತಗುಡ್ಡ ಸುತ್ತ ರಹಸ್ಯದ ಹುತ್ತ. ಕಪ್ಪತಗುಡ್ಡ ಗುಹೆಯಲ್ಲಿದೆಯಾ ಆ ನಿಗೂಢ ಕೋಣೆ? ಆ ಕೋಣೆ ತೆರೆದ್ರೆ ಸಿಗತ್ತಾ ಅಪಾರ ಚಿನ್ನದ ಸಂಪತ್ತು? ನೋಡಿ, ಕೇವಲ ಪ್ರಾಕೃತಿಕ ಸಂಪನ್ಮೂಲ ಅಷ್ಟೇ ಅಲ್ಲ, ಕಪ್ಪತಗುಡ್ಡದಲ್ಲಿ ನಿಜಕ್ಕೂ ಅಪಾರ ಚಿನ್ನದ ಸಂಪತ್ತು ಇದೆ ಅಂತ ಹೇಳಲಾಗ್ತಾ ಇದೆ. ಕಪ್ಪತಗುಡ್ಡದ ಗುಹೆಯ ಒಳಗಡೆ ಆಂಗ್ಲರ ಕಾಲದ ಖಜಾನೆ, ಅಂದ್ರೆ ಅವತ್ತಿಗೆ ಚಿನ್ನ ತೆಗಿತಾ ಇದ್ದಂತಹ ಜಾಗ ಇದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ವೀಕ್ಷಕರೇ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕಪ್ಪತಗುಡ್ಡದ ಗುಹೆಗಳ ಸುತ್ತ ನೂರಾರು ಕಥೆಗಳು ಹುಟ್ಟಿಕೊಂಡಿದ್ದಾವೆ. ಬ್ರಿಟಿಷರ ಕಾಲದಲ್ಲಿ ನಡೆದಿತ್ತು ಎನ್ನಲಾದಂತಹ ಚಿನ್ನದ ಗಣಿಗಾರಿಕೆ ಕಪ್ಪತಗುಡ್ಡದ ಸುತ್ತ ಸಾಕಷ್ಟು ಕಥೆಗಳು ಹುಟ್ಟಿಕೊಳ್ಳೋ ಹಾಗೆ ಮಾಡಿದೆ. ಜೊತೆಗೆ ಆ ಗುಹೆಗಳಲ್ಲಿ ಅಪಾರ ಚಿನ್ನದ ಸಂಪತ್ತು ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಗುಹೆಯ ಮಣ್ಣಿನಿಂದ ಮಣ್ಣನ್ನ ತೆಗೆದು ಅದರಲ್ಲಿ ಚಿನ್ನದ ಅಂಶ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕೂಡ ಅಲ್ಲಿ ಲಕ್ಕುಂಡಿಯ
ಅಲ್ಲಿ ಏನು ನಾಣ್ಯಗಳನ್ನ ಮಾಡುವಂತಹ ಟಂಕಸಾಲೆ ಇತ್ತು ಅಲ್ಲಿಗೂ ಇಲ್ಲಿಂದಾನೇ ಚಿನ್ನ ಹೋಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಕಬಲಾಯತಗಟ್ಟಿ ಗ್ರಾಮದ ಗುಹೆಯಲ್ಲಿ ಅಪಾರ ಸಂಪತ್ತಿದೆಯಾ? ನಿಗೂಢ ಗುಹೆಯ ಆ ಕೋಣೆಯಲ್ಲಿ ಸಂಪತ್ತಿಟ್ಟು ಬೀಗ ಹಾಕಲಾಗಿದೆಯಾ? ಆ ಕಡೆ ಈ ಕಡೆ ಬಹಳಷ್ಟು ಹೋಗೈತ್ರಿ ಇದು. ಒಂದ ಕಡೆ ಇಲ್ಲ, ಡೈರೆಕ್ಟ್ ಇಲ್ಲಿದು. ಈ ಕಡೆ ಬೆಳಗಾವಿ ಸೈಡ್ ಅವಧಿ ಮುಗಿತಲ್ಲ, ಆ ಕಾಲಕ್ಕೆ ಅವ್ರು ಇಲ್ಲಿದ್ದ ಹೋದ್ರು. ಇದು ಇಲ್ಲಿದ್ದು ಇಲ್ಲಿಗೆ ದೊಡ್ಡ ಭಾಗ. ಆ ಕಾಲಕ್ಕೆ ಅವ್ರು ಇಲ್ಲಿದ್ದ ಹೋದ್ರು. ಇದು ಇಲ್ಲಿದ್ದು ಇಲ್ಲಿಗೆ ದೊಡ್ಡ ಬಾಗಲ ಸುಮಾರು ಒಂದು ರೈಲ್ವೆ ಹಳೆ ಅಂಕಳು ಹೋಗ್ಯಾರ ಸರ್. ಈಗ ಅಲ್ಲಿ ನಮ್ದೊಂದು ಗದಗ್ನ ಲಕುಂಡಿ ಬೆನ್ನಲ್ಲೇ ಇದೀಗ ಕಪ್ಪತಗುಡ್ಡ ಸುತ್ತ ರಹಸ್ಯದ ಹೊತ್ತ. ಕಪ್ಪತಗುಡ್ಡ ಗುಹೆಯಲ್ಲಿದೆಯಾ ಆ ನಿಗೂಢ ಕೋಣೆ? ಆ ಕೋಣೆ ತೆರೆದ್ರೆ ಸಿಗತ್ತಾ ಅಪಾರ ಚಿನ್ನದ ಸಂಪತ್ತು? ನೋಡಿ, ಕೇವಲ ಪ್ರಾಕೃತಿಕ ಸಂಪನ್ಮೂಲ ಅಷ್ಟೇ ಅಲ್ಲ, ಕಪ್ಪತಗುಡ್ಡದಲ್ಲಿ ನಿಜಕ್ಕೂ ಅಪಾರ ಚಿನ್ನದ ಸಂಪತ್ತು ಇದೆ ಅಂತ ಹೇಳಲಾಗ್ತಾ ಇದೆ. ಕಪ್ಪತಗುಡ್ಡದ ಗುಹೆಯ ಒಳಗಡೆ ಆಂಗ್ಲರ ಕಾಲದ ಖಜಾನೆ ಅಂದ್ರೆ ಅವತ್ತಿಗೆ ಚಿನ್ನ ತೆಗಿತಾ ಇದ್ದಂತಹ ಜಾಗ ಇದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ವೀಕ್ಷಕರೇ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕಪ್ಪತಗುಡ್ಡದ ಗುಹೆಗಳ ಸುತ್ತ ನೂರಾರು ಕಥೆಗಳು ಹುಟ್ಟಿಕೊಂಡಿದ್ದಾವೆ. ಬ್ರಿಟಿಷರ ಕಾಲದಲ್ಲಿ ನಡೆದಿತ್ತು ಎನ್ನಲಾದಂತಹ ಚಿನ್ನದ ಗಣಿಗಾರಿಕೆ ಕಪ್ಪತಗುಡ್ಡದ ಸುತ್ತ ಸಾಕಷ್ಟು ಕಥೆಗಳು ಹುಟ್ಟುಕೊಳ್ಳೋ ಹಾಗೆ ಮಾಡಿದೆ. ಜೊತೆಗೆ ಆ ಗುಹೆಗಳಲ್ಲಿ ಅಪಾರ ಚಿನ್ನದ ಸಂಪತ್ತು ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಗುಹೆಯ ಮಣ್ಣಿನಿಂದ ಆ ಮಣ್ಣನ್ನ ತೆಗೆದು ಅದರಲ್ಲಿ ಚಿನ್ನದ ಅಂಶ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕೂಡ ಅಲ್ಲಿ ಲಕುಂಡಿಯ ಅಲ್ಲಿ ಏನು ನಾಣ್ಯಗಳನ್ನ ಮಾಡುವಂತಹ ಟಂಕಸಾಲೆ ಇತ್ತು ಅಲ್ಲಿಗೂ ಇಲ್ಲಿಂದಾನೇ ಚಿನ್ನ ಹೋಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಕಬಲಾಯತಗಟ್ಟಿ ಗ್ರಾಮದ ಗುಹೆಯಲ್ಲಿ ಅಪಾರ ಸಂಪತ್ತಿದೆಯಾ? ನಿಗೂಢ ಗುಹೆಯ ಆ ಕೋಣೆಯಲ್ಲಿ ಸಂಪತ್ತಿಟ್ಟು ಬೀಗ ಹಾಕಲಾಗಿದೆಯಾ? ಆ ಕಡೆ ಈ ಕಡೆ ಬಹಳಷ್ಟು ಹೋಗೈತ್ರಿ ಇದು. ಒಂದ ಕಡೆ ಇಲ್ಲ, ಡೈರೆಕ್ಟ್ ಇಲ್ಲಿದು. ಈ ಕಡೆ ಬೆಳಗಾವಿ ಸೈಡ್ ಅವಧಿ ಮುಗಿತಲ್ಲ, ಆ ಕಾಲಕ್ಕೆ ಅವ್ರು ಇಲ್ಲಿದ್ದ ಹೋದ್ರು. ಇದು ಇಲ್ಲಿದ್ದು ಇಲ್ಲಿಗೆ ದೊಡ್ಡ ಭಾಗ. ಆ ಕಾಲಕ್ಕೆ ಅವ್ರು ಇಲ್ಲಿದ್ದ ಹೋದ್ರು. ಇದು ಇಲ್ಲಿದ್ದು ಇಲ್ಲಿಗೆ ದೊಡ್ಡ ಬಾಗಲ ಸುಮಾರು ಒಂದು ರೈಲ್ವೆ ಹಳೆ ಅಂಕಳು ಹೋಗ್ಯಾರ ಸರ್. ಈಗ ಅಲ್ಲಿ ನಮ್ದೊಂದು ಗದಗ್ನ ಲಕುಂಡಿ ಬೆನ್ನಲ್ಲೇ ಇದೀಗ ಕಪ್ಪತಗುಡ್ಡ ಸುತ್ತ ರಹಸ್ಯದ ಹೊತ್ತ. ಕಪ್ಪತಗುಡ್ಡ ಗುಹೆಯಲ್ಲಿದೆಯಾ ಆ ನಿಗೂಢ ಕೋಣೆ? ಆ ಕೋಣೆ ತೆರೆದ್ರೆ ಸಿಗತ್ತಾ ಅಪಾರ ಚಿನ್ನದ ಸಂಪತ್ತು? ನೋಡಿ, ಕೇವಲ ಪ್ರಾಕೃತಿಕ ಸಂಪನ್ಮೂಲ ಅಷ್ಟೇ ಅಲ್ಲ, ಕಪ್ಪತಗುಡ್ಡದಲ್ಲಿ ನಿಜಕ್ಕೂ ಅಪಾರ ಚಿನ್ನದ ಸಂಪತ್ತು ಇದೆ ಅಂತ ಹೇಳಲಾಗ್ತಾ ಇದೆ. ಕಪ್ಪತಗುಡ್ಡದ ಗುಹೆಯ ಒಳಗಡೆ ಆಂಗ್ಲರ ಕಾಲದ ಖಜಾನೆ ಅಂದ್ರೆ ಅವತ್ತಿಗೆ ಚಿನ್ನ ತೆಗಿತಾ ಇದ್ದಂತಹ ಜಾಗ ಇದೆಯಾ? ರಿಪಬ್ಲಿಕ್ ಕನ್ನಡದಲ್ಲಿ ವೀಕ್ಷಕರೇ ಮತ್ತೊಂದು ಮೆಗಾ ಎಕ್ಸ್ಕ್ಲೂಸಿವ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕಪ್ಪತಗುಡ್ಡದ ಗುಹೆಗಳ ಸುತ್ತ ನೂರಾರು ಕಥೆಗಳು ಹುಟ್ಟಿಕೊಂಡಿದ್ದಾವೆ. ಬ್ರಿಟಿಷರ ಕಾಲದಲ್ಲಿ ನಡೆದಿತ್ತು ಎನ್ನಲಾದಂತಹ ಚಿನ್ನದ ಗಣಿಗಾರಿಕೆ ಕಪ್ಪತಗುಡ್ಡದ ಸುತ್ತ ಸಾಕಷ್ಟು ಕಥೆಗಳು ಹುಟ್ಟಿಕೊಳ್ಳೋ ಹಾಗೆ ಮಾಡಿದೆ. ಜೊತೆಗೆ ಆ ಗುಹೆಗಳಲ್ಲಿ ಅಪಾರ ಚಿನ್ನದ ಸಂಪತ್ತು ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಗುಹೆಯ ಮಣ್ಣಿನಿಂದ ಆ ಮಣ್ಣನ್ನ ತೆಗೆದು ಅದರಲ್ಲಿ ಚಿನ್ನದ ಅಂಶ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕೂಡ ಅಲ್ಲಿ ಲಕುಂಡಿಯ ಅಲ್ಲಿ ಏನು ನಾಣ್ಯಗಳನ್ನ ಮಾಡುವಂತಹ ಟಂಕಸಾಲೆ ಇತ್ತು ಅಲ್ಲಿಗೂ ಇಲ್ಲಿಂದಾನೇ ಚಿನ್ನ ಹೋಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಕಬಲಾಯತಗಟ್ಟಿ ಗ್ರಾಮದ ಗುಹೆಯಲ್ಲಿ ಅಪಾರ ಸಂಪತ್ತಿದೆಯಾ? ನಿಗೂಢ ಗುಹೆಯ ಆ ಕೋಣೆಯಲ್ಲಿ ಸಂಪತ್ತಿಟ್ಟು ಬೀಗ ಹಾಕಲಾಗಿದೆಯಾ? ಆ ಕಡೆ ಈ ಕಡೆ ಬಹಳಷ್ಟು ಹೋಗೈತ್ರಿ ಇದು. ಒಂದ ಕಡೆ ಇಲ್ಲ, ಡೈರೆಕ್ಟ್ ಇಲ್ಲಿದು. ಈ ಕಡೆ ಬೆಳಗಾವಿ ಸೈಡ್ ಅವಧಿ ಮುಗಿತಲ್ಲ, ಆ ಕಾಲಕ್ಕೆ ಅವ್ರು ಇಲ್ಲಿದ್ದ ಹೋದ್ರು. ಇದು ಇಲ್ಲಿದ್ದು ಇಲ್ಲಿಗೆ ದೊಡ್ಡ ಭಾಗ. ಆ ಕಾಲಕ್ಕೆ ಅವ್ರು ಇಲ್ಲಿದ್ದ ಹೋದ್ರು. ಇದು ಇಲ್ಲಿದ್ದು ಇಲ್ಲಿಗೆ ದೊಡ್ಡ ಬಾಗಲ ಸುಮಾರು ಒಂದು ರೈಲ್ವೆ ಹಳೆ ಅಂಕಳು ಹೋಗ್ಯಾರ ಸರ್. ಈಗ ಅಲ್ಲಿ ನಮ್ದೊಂದು